ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಾವು ಮೋಟೋ ವ್ಲಾಗರ್ ಅಲ್ಲ, ಮೋಟಾರ್ ಬೈಕ್ ಅಲ್ಲಿ ಇರ್ತೀವಿ. ನಾವು ನ್ಯೂಸ್ ರೀಡರ್ ಅಲ್ಲ, ಆದ್ರೆ ಸುದ್ದಿಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಇರ್ತೀವಿ. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಜ್ವಲಿಸಿದ ನಂತರ ಹೊಸ ಹೊಸ ಪೆನ್ ಡ್ರೈವ್ ಕಥೆಗಳು ಬೆಳಕಿಗೆ ಬರ್ತಾ ಇದೆ. ಮೊದಲೆಲ್ಲ ಕುಮಾರಣ್ಣ ಅವರು ಸಿಡಿ ಇದೆ, ಪೆನ್ ಡ್ರೈವ್ ಇದೆ, ಸಿಡಿ ಇದೆ, ಪೆನ್ ಡ್ರೈವ್ ಇದೆ, ಜೇಬಲ್ಲೇ ಇದೆ, ತೋರಿಸ್ಲೇನ್ರಿ ಅಂತ ಹೇಳ್ತಾ ಇದ್ರು. ಈಗ ಯಾಕೋ ಆ ವಿಚಾರದಲ್ಲಿ ಜೀವನ ಪೂರ್ತಿ ಮಾತಾಡೋದೇ ಕಷ್ಟ. ಮುಂದಿನ ಲೈಫ್ ಅಲ್ಲಿ, ಮುಂದಿನ ಅವರ ರಾಜಕೀಯ ಬದುಕಿನಲ್ಲಿ ಅವ್ರ ಬಗ್ಗೆ ಪೆಂಡ್ರೈವ್ ನನ್ನ ಜೇಬಲ್ಲಿದ್ದಾರೆ ತೋರಿಸ್ಲೇನ್ರಿ ಅಂತ ಕುಮಾರಣ್ಣವ್ರ ಕಡೆಯಿಂದ ಒಂದಾರ ಮಾತು ಬಂದ್ರೆ ನಾನು ಯೂಟ್ಯೂಬ್ ಮಾಡೋದನ್ನೇ ಬಿಟ್ಬಿಡ್ತೀನಪ್ಪ. ಅದಂತೂ ಗ್ಯಾರಂಟಿ. ಅಷ್ಟು ಫೇಮಸ್ ಆಗೋಯ್ತು ನಮ್ಮ ಪೆನ್ ಡ್ರೈವ್ ನ ಕತೆ. ಮೊನ್ನೆ ದರ್ಶನ್ ಅವರು ಜೈಲ್ ಸೇರ್ಕೊಂಡ ನಂತರ ಅವ್ರಿಗೊಂದು ಖೈದಿ ನಂಬರ್ ಅಂತ ಕೊಟ್ರಪ್ಪ. ಆ ನಂಬರ್ಗ ಪೇಟೆಂಟ್ಗೆ ಅಥವಾ ಆ ನಂಬರ್ ನ ಸಿನಿಮಾ ಮಾಡ್ಲಿಕ್ಕೆ, ಅದನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ನಾ ಮುಂದು ತಾ ಮುಂದು ಅಂತೇಳಿ ಜನ ಹೋಗಿದ್ರು. ಕಾರಣ ಇಷ್ಟೇ, ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿರತ್ತೋ, ಅದಕ್ಕೆ ಏನ್ ಸ್ಟೋರಿ ಮಾಡ್ತಾರೋ ಅಥವಾ ಮಾಡಿಲ್ವೋ ಅದ್ರ ಸೆಕೆಂಡರಿ, ಅದ್ರ ಬೇಸಿಸ್ ಮೇಲೆ ಸ್ಟೋರಿ ಮಾಡ್ತಾರೆ. ಆದ್ರೆ ಸುಲಭಕ್ಕೆ ಪ್ರಚಾರ ಆಗ್ಬಿಡ್ತದೆ ನೋಡಿ. ನಾಳೆ ದಿನ ಇಷ್ಟೇ ಪ್ರಚಾರ ಮಾಡಕ್ಕೆ ಕೋಟಿ ಗಟ್ಲೆ ದುಡ್ಡು ಖರ್ಚಾಗ್ತದೆ. ಆದ್ರೆ ಇದು ಹಂಗಲ್ಲ, ಈಸಿ ಮೆಥಡ್ ಪ್ರಚಾರ. ಇದು ನಂಬರ್ ಇದ್ಬಿಟ್ರೆ ಸಾಕು, ಯಾರಿಗೂ ಕೇಳೋದೇ ಬೇಡ. ಈ ನಂಬರ್ ನೋಡ್ಬಿಟ್ರೆ ಇದು ಏನ್ ನಂಬರ್ ಅಂತ ಗೊತ್ತಾಗ್ಬಿಡತ್ತೆ. ಅದ್ರ ಜೊತೆಗೆ ಸಿನಿಮಾಗೆ ಒಂದಷ್ಟು ಜನ ಕರ್ಕೊಂಡು ಬಿಡತ್ತೆ. ಅದಕ್ಕೋಸ್ಕರ ಜನ ಈ ವಿಚಾರವಾಗಿ ಅಷ್ಟೆಲ್ಲ ಸರ್ಕಸ್ ಮಾಡ್ತಾರೆ. ಇದು ನನಗ್ ಬೇಕು ಹೆಸರು ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಳಕ್ಕೆ ಅಂತ ನೋಡ್ತಾರಪ್ಪ. ಈ ವಿಚಾರ ಯಾಕೆ ಬಂತು ಈಗ ಅಂದ್ರೆ, ಈಗ ಪೆನ್ ಡ್ರೈವ್ ಸುದ್ದಿ ತನಿಷಾ ಕುಪ್ಪಂಡ ನಡೆಯುವಂತ ವ್ಯಕ್ತಿ ಏನಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅನ್ನೆಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು 50% ಗಿಂತ ಜಾಸ್ತಿ ಜನ ನೋಡ್ಯವ್ರೆ ಅಂತ ಅನ್ಕೊಳ್ತೀವಿ. ನೋಡಿಲ್ಲ ಅಂದ್ರೆ ಕೆಲವೊಂದ್ಸರಿ ಕೇಳಿರ್ತೀವಿ ತನಿಷಾ ಕುಪ್ಪಂಡ ಅವ್ರ ಬಗ್ಗೆ. ತನಿಷಾ ಕುಪ್ಪಂಡ ಅವರ ಪೆನ್ ಡ್ರೈವ್ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ಲಿಕ್ಕೆ ರೆಡಿ ಆಗಿದೆ ಅಂತೆ. ಇದು ಅಂತಿಂತ ಪೆನ್ ಡ್ರೈವ್ ವಿಚಾರ ಅಲ್ಲಪ್ಪ, ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಪೆನ್ ಡ್ರೈವ್ ವಿಚಾರ. ನಾಳೆ ದಿನ ಏನಾದ್ರು ನಮ್ಮ ಪ್ರಜ್ವಲ್ ಅವರು ಏನಾದ್ರು ಹೊರಗಡೆ ಬಂದು, ಇಲ್ಲ ರೀ ಇದು ನನ್ನ ಹೆಸರಿಗಿರೋ ಪೇಟೆಂಟ್, ಇದು ನೀವ್ ಹೆಂಗ್ ಇದನ್ನ ತಗೊಳ್ತೀರಿ, ಇದಕ್ಕೆ ಇಷ್ಟು ಲಕ್ಷ ಖರ್ಚಾಗತ್ರಿ, ಇದಿಷ್ಟು ಕೋಟಿ ಖರ್ಚಾಗತ್ರಿ, ನಮಗೆ ಇದಕ್ಕೆ ಪರಿಹಾರ ಕೊಡ್ಬೇಕಾಗತ್ರಿ, ಯಾಕಂದ್ರೆ ಪೆನ್ ಡ್ರೈವ್ ಅನ್ನ ಫೇಮಸ್ ಮಾಡಿದ್ದನ್ನು ನಾವು ಅಂತೇನಾದ್ರು ಹೇಳಿದ್ರೆ ಸ್ವಲ್ಪ ಸಿನಿಮಾ ತಂಡದವರಿಗೆ ಕಷ್ಟ ಆಗ್ಬೋದು ಅಂತ ಅನ್ಸತ್ತೆ. ಯಾಕಂದ್ರೆ ಇವತ್ತಿನ ಜನಕ್ಕೆ ಪೆನ್ ಡ್ರೈವ್ ಅಂದ್ರೆ ಸಾಕು, ನಮ್ಮ ಪ್ರಜ್ವಲ್ ಅವರ ನೆನಪಾಗ್ತಾರೆ. ಅದೊಂದು ಮೆಮೊರಿಯನ್ನ ಸೇವ್ ಮಾಡುವಂತ ವಿಷಯ ಅನ್ನೋದನ್ನ ಜನ ಮರೆತು ಪೆನ್ ಡ್ರೈವ್ ಅಂದ್ರೆ ಸಾಕು ನಮ್ಮ ಪ್ರಜ್ವಲ್ ಅವರು ನೆನಪಾಗೋ ಮಟ್ಟಿಗೆ, ಅಥವಾ ಪ್ರಜ್ವಲ್ ನೆನಪಾದ್ರೆ ಸಾಕು ಪೆನ್ ಡ್ರೈವ್ ನೆನಪಾಗೋ ಲೆವೆಲ್ಗೆ ಆ ಒಂದು ವಿಷಯವನ್ನ, ವಸ್ತುವನ್ನ ಫೇಮಸ್ ಮಾಡಿ ಇಟ್ಟಿದ್ದಾರೆ. ಇದು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಸಾಕಷ್ಟು ಸುದ್ದಿ ಮಾಡಿದ ಪೆನ್ ಡ್ರೈವ್ ಸುದ್ದಿ. ಈಗ ಇದೇ ಸುದ್ದಿಯನ್ನ ಇಟ್ಕೊಂಡು ಅಥವಾ ಇದೇ ಒಂದು ಹೆಸರನ್ನ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದಾರಂತೆ ತನಿಷಾ ಕುಪ್ಪಂಡ ಅವರು. ಅದಕ್ಕೆ ಏನೇನ ಕತೆಗಳನ್ನ ಹೇಳ್ತಾರೆ ಗೊತ್ತಿಲ್ಲ. ಇದು ಸಾಮಾನ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಕತೆ ಅಂತೂ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಾವು ನೋಡಿದೀವಿ, ತುಂಬಾ ಫೇಮಸ್ ಆಗಿರೋ ಕತೆನ ಇನ್ನೊಂದ್ ಸಿನಿಮಾ ಮಾಡಿ ತೋರ್ಸೋದು ಏನೈತ್ರಪ್ಪ, ಹೌದಾ? ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಗೊತ್ತಿಲ್ದಿರೋದು ಏನೈತಪ್ಪ ಅಂತ ಜನ ಕೇಳ್ತಾರೆ, ಥಿಯೇಟರ್ಗೆ ಹೋಗೋದು ಬಿಡ್ತಾರೆ. ಹಂಗಾಗಿ ಇದೇ ಪೆನ್ ಡ್ರೈವ್ ಅನ್ನು ಹಿಡ್ಕೊಂಡು ಹೊಸ ಸ್ಟೋರಿ ಏನಾದ್ರು ಮಾಡ್ಬೇಕಷ್ಟೇನೆ. ನೋಡೋಣಪ್ಪ ತನಿಷಾ ಕುಪ್ಪಂಡ ಅವರ ಪೆನ್ ಡ್ರೈವ್ ಎಷ್ಟ್ರ ಮಟ್ಟಿಗೆ ಸುದ್ದಿ ಮಾಡತ್ತೆ ನೋಡೋಣ. ಯಾಕೋ ಗೊತ್ತಿಲ್ಲ ಪಾಪ ತನಿಷಾ ಕುಪ್ಪಂಡ ಅವರಿಗೆ ಇಂಥ ಸಿನಿಮಾಗಳೇ ಹುಡುಕಿ ಬರ್ತದವೆ. ಈ ಹಿಂದಿನ ಸಿನಿಮಾ ಒಂದಿತ್ತು, ಆ ಮೂವಿನಲ್ಲಿ ಏನೇನ್ ದೃಶ್ಯಗಳು ಇದ್ವು ಅನ್ನೋದನ್ನ, ಅದು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡ್ಕೊಂಡಿದ್ದನ್ನ, ಹಾಗೇನೆ ಅದು ಏನೇನೋ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದನ್ನ ನಾವು ನೋಡಿದೀವಿ. ಯಾಕಂದ್ರೆ ಅವರು ಸುದ್ದಿಗೋಸ್ಕರ ಸುದ್ದಿ ಮಾಡಿದವರೆಲ್ಲ, ಸುದ್ದಿನೇ ಅವ್ರನ್ನ ಹುಡ್ಕೊಂಡು ಬಂದಿದ್ದು ಅಂತ ಹೇಳ್ಬೋದು. ಈಗ ಪೆನ್ ಡ್ರೈವ್ ವಿಚಾರ, ಅದರಲ್ಲಿ ಇಂಥ ದೃಶ್ಯಗಳು ಇರ್ತದಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ತನಿಷಾ ಕುಪ್ಪಂಡ ಇದ್ದ ಮೇಲೆ ಇರಬಹುದೇನೋ ಅಂತ ಸಾಮಾನ್ಯ ಜನರ ನಂಬಿಕೆ. ಏನೇ ಆಗ್ಲಿ, ಹೊಸ ಸಿನಿಮಾ, ಈ ಒಂದು ಮೂವಿ ಸಾಕಷ್ಟು ಸುದ್ದಿ ಮಾಡ್ಬೋದು. ಈ ಸಿನಿಮಾವನ್ನ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ಪಡ್ಕೊಂಡಿದೆ. ಸ್ವಲ್ಪ ಬೇಗ ರಿಲೀಸ್ ಆದ್ರೆ ಒಳ್ಳೇದ್ರಪ್ಪ. ಇದು ನನ್ನ ಕಡೆಯಿಂದ ಸಣ್ಣ ಸಜೆಷನ್.
ಮತ್ತು ನಮ್ಮ ಪ್ರಜ್ವಲ್ ಅಣ್ಣವರು ಹೊರಗಡೆ ಬಂದು ಅದಕ್ಕೆ ಪರಿಹಾರ ಕೇಳಿಬಿಟ್ರೆ ಕಷ್ಟ. ಇಲ್ಲ ಮತ್ತು ಅವರಿಗೆ ಆ ಸಿನಿಮಾವನ್ನು ತೋರಿಸಿ ಅದನ್ನು ಇನ್ನೊಂದಷ್ಟು ಪ್ರಚಾರ ಮಾಡಬಹುದೇನೋ, ಅದು ಚೆನ್ನಾಗಿರುತ್ತೆ ಅಂತರದ್ರಲ್ಲಿ ಅಲ್ವಾ. ನಮ್ಮ ಪ್ರಜ್ವಲ್ ರೇವಣ್ಣ ಅವರೇ ಸ್ವತಃ ಪೆನ್ ಡ್ರೈವ್ ಸಿನಿಮಾ ನೋಡಲಿಕ್ಕೆ ಹೋದರೆ ಹೆಂಗಿರಬಹುದು ಅಲ್ವಾ, ಸಖತ್ ಮಜಾ ಇರುತ್ತೆ. ಓಕೆ, ಇಷ್ಟು ಈಗ ನಾವು ಮಾತಾಡಿರೋ ತನಿಷಾ ಕುಪ್ಪಂಡ ಅವರ ಪೆನ್ ಡ್ರೈವ್ ಸುದ್ದಿ. ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ, ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತಾ ಇರೋಣ ಇಂಥದ್ದೇ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು. ಗುಂಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ, ಮೆಲ್ಲಕ್ಕೆ ಹೋಗ್ತೀವಪ್ಪ ನಾವು. ನಮಸ್ಕಾರ ಕರ್ನಾಟಕ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.